ಶಿಲ್ಪಾ ಬೆಂಗಳೂರಿನಿಂದ. ಇವತ್ತು ಟ್ವಿನ್ ಪ್ರೆಗ್ನೆನ್ಸಿ ಅಂದರೆ ಅವಳಿ ಮಕ್ಕಳಿನ ಪ್ರೆಗ್ನೆನ್ಸಿಯು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಯಾಕೆ ಆಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಈ ಅವಳಿ ಜವಳಿ ಮಕ್ಕಳಿರೋದು ಒಂದು ಐಡೆಂಟಿಕಲ್ ಟ್ವಿನ್ಸ್ ಅಂದರೆ ನೋಡೋದಕ್ಕೆ ಒಂದೇ ಥರ ಇರ್ಬೋದು ಅಥವಾ ನೋಡಲಿಕ್ಕೆ ಬೇರೆ ಥರ ಕೂಡ ಇರ್ಬೋದು. ಅದಕ್ಕೆ ನಾನ್ ಐಡೆಂಟಿಕಲ್ ಟ್ವಿನ್ಸ್ ಅಂತ ಹೇಳ್ತೀವಿ. ಸೊ ಈ ಟ್ವಿನ್ಸ್ ನ್ಯಾಚುರಲ್ ಪ್ರೆಗ್ನೆನ್ಸಿ ಕೂಡ ಆಗಿರ್ಬೋದು ಅಥವಾ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ಟು ಅಂದರೆ ಈ ಓವುಲೇಷನ್ಗೆ ಮೆಡಿಸಿನ್ಸ್ ಅಥವಾ IUI ಅಥವಾ IVF ಮೂಲಕ ಕೂಡ ಆಗಿರ್ಬೋದು. ಸೊ ಈ ಟ್ವಿನ್ಸ್ನಲ್ಲಿ ಯಾವ ರೀತಿಯಾದ ತೊಂದರೆಗಳು ತಾಯಿ ಅನುಭವಿಸ್ತಾಳೆ ಅಥವಾ ಮಗು ಯಾವ ರೀತಿಯ ಪ್ರಾಬ್ಲಮ್ಸ್ಗೆ ಸಿಕ್ಕಾಕೊಳ್ತವೆ ಈ ಥರ ಪ್ರೆಗ್ನೆನ್ಸಿನಲ್ಲಿ ಅಂತ ತಿಳ್ಕೊಳ್ಳೋಣ. ಸೊ ಮೊದಲು ತಾಯಿಯಲ್ಲಿ ಆಗೋ ಬದಲಾವಣೆಗಳು ಪ್ರೆಗ್ನೆನ್ಸಿನಲ್ಲಿ, ಇದು ಹಾರ್ಮೋನ್ಸ್, ಎಕ್ಸ್ಟ್ರಾ ಹಾರ್ಮೋನ್ಸ್ ಅಂದರೆ ನಾರ್ಮಲ್ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ಗಿಂತ ಡಬಲ್ ಹಾರ್ಮೋನ್ಸ್ ಉತ್ಪತ್ತಿಯಾದಾಗ ಕೆಲವೊಂದು ಬಾರಿ ಈ ಥರ ಅವಳಿ ಜವಳಿ ಮಕ್ಕಳಿನಿಂದ ಕೆಲವೊಂದು ಪ್ರಾಬ್ಲಮ್ಸ್ ಕೂಡ ತಾಯಿಗೆ ಎದುರಾಗ್ಬೋದು. ಒಂದು ಶುಗರ್ ಹೆಚ್ಚಾಗ್ಬೋದು, ಇದರಿಂದ ಡಯಾಬಿಟಿಸ್ ಕೂಡ ಬರ್ಬೋದು. ಪ್ರೆಗ್ನೆನ್ಸಿನಲ್ಲಿ ಬ್ಲಡ್ ಪ್ರೆಷರ್ ಹೆಚ್ಚಾಗ್ಬೋದು. ಸೊ ಇದನ್ನು ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್ ಅಂತ ಕೂಡ ಹೇಳ್ತೀವಿ. ಇಲ್ಲ ಈ ಅನೀಮಿಯಾ ಅಂದರೆ ರಕ್ತದ ಕಣಗಳು ಕಡಿಮೆ ಆಗ್ಬೋದು, ಐರನ್ ಕಂಟೆಂಟ್ ಕಡಿಮೆ ಆಗೋದ್ರಿಂದ. ಸೊ ಇದೆಲ್ಲ ನಾವು ಕಾಮನ್ ಆಗಿ ಈ ಅವಳಿ ಜವಳಿ ಮಕ್ಕಳಿರುವಾಗ ಅಂದರೆ ಟ್ವಿನ್ ಪ್ರೆಗ್ನೆನ್ಸಿನಲ್ಲಿ ನಾವು ತಾಯಿಯಲ್ಲಿ ಆಗೋಂಥ ಪ್ರಾಬ್ಲಮ್ಸ್ನ ನಾವು ಕಾಮನ್ ಆಗಿ ನೋಡ್ಬೋದು. ಸೊ ಇದಲ್ದೇನೆ ಅಂದರೆ ಇವಾಗ ಒಂದು ಮಗು ಜಾಗದಲ್ಲಿ 2 ಮಕ್ಕಳು ಇರುತ್ತೆ. ಸೊ ಇದರಿಂದ ಅವರಿಗೆ ಈ ನಾವು ಪ್ಲಾಸೆಂಟಾ ಕೆಳಗಡೆ ಅಂಟ್ಕೊಂಡಿರ್ಬೋದು ಅಥವಾ ಗರ್ಭಚೀಲದ ಬಾಯಿ ಏನಿರುತ್ತೆ ಅದು ಚಿಕ್ಕದಾಗಿರ್ಬೋದು. ಅದಕ್ಕೆ ಸರ್ವಿಕ್ಸ್ ಶಾರ್ಟನಿಂಗ್ ಅಂತ ಹೇಳ್ತೀವಿ. ಇದಕ್ಕೆ ಸರ್ವಿಕ್ಸ್ ಸ್ಟಿಚಿಂಗ್ ಕೂಡ ನಾವು ಮಾಡಬೇಕಾಗ್ಬೋದು 16ರಿಂದ 18 ವಾರಕ್ಕೆ. ಇದರಲ್ಲಿ ಸ್ವಲ್ಪ ಬೆಡ್ ರೆಸ್ಟ್ ಕೂಡ ತಾಯಿಗೆ ಬೇಕಾಗ್ಬೋದು. ಮತ್ತು ಕೆಲವೊಂದು ಮೆಡಿಕೇಶನ್ಸ್ ಅವರಿಗೆ ಅನಿಮಿಯಾ ತಡೆಗಟ್ಟಲಿಕ್ಕೆ ಐರನ್ ಟ್ಯಾಬ್ಲೆಟ್ಸ್ ನಾವು ಏನು ಕೊಡ್ತೀವಿ ಅದನ್ನು ಡಬಲ್ ಡೋಸ್ ಕೊಡಬೇಕಾಗತ್ತೆ. ಕ್ಯಾಲ್ಶಿಯಂ ಕೊಡೋದನ್ನು ನಾವು ಡಬಲ್ ಡೋಸ್ ಕೊಡಬೇಕಾಗತ್ತೆ. ಮತ್ತು ಬ್ಲಡ್ ಪ್ರೆಷರು, ಈ ಶುಗರ್ ಟೆಸ್ಟಿಂಗ್ ಎಲ್ಲ ನಾವು ಫ್ರೀಕ್ವೆಂಟ್ ಆಗಿ ಅವ್ರಿಗೆ ಮಾಡಬೇಕಾಗತ್ತೆ. ಮತ್ತು ಅದಕ್ಕೆ ಟ್ರೀಟ್ಮೆಂಟ್ ಕೂಡ ನಾವು ಟೈಮ್ ಅಣಗೆ ಅಂದರೆ ನಾವು ಯಾವಾಗ ಅದನ್ನು ಡಿಟೆಕ್ಟ್ ಮಾಡ್ತೀವಿ ಆವಾಗ ಕೊಡಬೇಕಾಗತ್ತೆ. ಸೊ ಇದ್ರ ಜೊತೆನಲ್ಲಿ ಮಗುಗೆ ಕೂಡ ಕೆಲವೊಂದು ಪ್ರಾಬ್ಲಮ್ಸ್ ನಾವು ಕಾಮನ್ ಆಗಿ ನೋಡ್ಬೋದು. ಒಂದು ಈ ಅಬಾರ್ಷನ್ ರಿಸ್ಕ್ಸ್ ಕೂಡ ಜಾಸ್ತಿ ಇರುತ್ತೆ. ಮತ್ತು ಅವಕ್ಕೆ ಪ್ರೀಟರ್ಮ್ ಡೆಲಿವರಿ ಅಂದರೆ 37 ವಾರಕ್ಕಿಂತ ಮುಂಚಿತವಾಗಿ ಡೆಲಿವರಿ ಆಗೋದು ಕೂಡ ನಾವು ನೋಡ್ತೀವಿ. ಇಲ್ಲ ವೆಯ್ಟ್ ಕಡಿಮೆ ಇರೋದು, ಯಾಕೆಂದರೆ ಒಂದು ಪ್ಲಾಸೆಂಟಾ 2 ಮಗುನು ಶೇರ್ ಮಾಡಿಕೊಂಡಾಗ ಆವಾಗ ಅದಕ್ಕೆ ಹೋಗುವಂಥ ಆಕ್ಸಿಜನ್ ಆಗಲಿ ನ್ಯೂಟ್ರಿಷನ್ ಆಗಲಿ ಅದು ಡಿವೈಡ್ ಆಗುತ್ತೆ. ಸೊ ಅಂಥ ಟೈಮ್ನಲ್ಲಿ ಮಗು ಗ್ರೋತ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಡೆಲಿವರಿ ಟೈಮ್ನಲ್ಲಿ ಸೊ ನಾರ್ಮಲ್ ಡೆಲಿವರಿ ಆಗೋದು 2 ಮಗು ತಲೆ ಕೆಳಗಡೆ ಇದ್ದಾಗ ಮಾತ್ರ ನಾರ್ಮಲ್ ಡೆಲಿವರಿ ಚಾನ್ಸಸ್ ಇರುತ್ತೆ. ಅಥವಾ ಬೇರೆ ಯಾವುದೇ ಮಗು ಪಾರ್ಟು ಕೆಳಗಡೆ ಇದ್ದಾಗ ಅಂದರೆ ಬ್ರೀಚ್ ಇರ್ಬೋದು ಅಥವಾ ಕೈ ಇರ್ಬೋದು, ಆವಾಗ ಸಿಸೇರಿಯನ್ನೇ ಮಾಡಬೇಕಾಗುತ್ತೆ. ಸೊ ಡೆಲಿವರಿ ಆದಮೇಲೆ ಅಂದರೆ ಸಿಸೇರಿಯನ್ ಅಥವಾ ನಾರ್ಮಲ್ ಡೆಲಿವರಿ ಆದಮೇಲೆ ಬ್ಲೀಡಿಂಗ್ ಕೂಡ ಹೆಚ್ಚಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲದರ ಜೊತೆನಲ್ಲಿ ಸೊ ಇದಿಷ್ಟು ಪ್ರಾಬ್ಲಮ್ಸ್ ಅಲ್ಲದೆ ಕೂಡ ಬೇರೆ ಥರದ ಪ್ರಾಬ್ಲಮ್ಸ್ ಅಂದರೆ ಸಿಸೇರಿಯನ್ ಟೈಮ್ನಲ್ಲಿ ಡೆಲಿವರಿ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಅಥವಾ ಒಂದು ಮಗು ಮೋಷನ್ ಮಾಡ್ಕೊಂಡಿರ್ಬೋದು ಅಥವಾ ಒಂದು ಮಗು ಗ್ರೋತ್ ಕಡಿಮೆ ಇರ್ಬೋದು, ಇನ್ನೊಂದು ಮಗು ಗ್ರೋತ್ ನಾರ್ಮಲ್ ಆಗಿರ್ಬೋದು. ಇದೆಲ್ಲ ಸ್ಪೆಷಲ್ ಸಿಚುವೇಶನ್ಸು. ಇದು ಒಂದೊಂದು ಕೇಸ್ ಮೇಲೆ ನಾವು ಯಾವ ರೀತಿಯಾಗಿ ಡಿಸಿಷನ್ ತೊಗೋಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತೀವಿ. ಸೊ ಡೆಲಿವರಿ ಆದಮೇಲೆ ಕೂಡ ಮಗುಗೆ ಹಾಲು 2 ಮಕ್ಕಳಿಗೆ ಹಾಲು ಸಾಕಾಗದೇ ಇರ್ಬೋದು ಅಥವಾ ಮಗು NICU ಅಲ್ಲಿ ಇರ್ಬೋದು. ಮಗು ಕೆಲವು ದಿನಗಳ ಕಾಲ ಅಥವಾ ಕೆಲವು ವಾರಗಳ ಕಾಲ ಕೂಡ NICU ಸಪೋರ್ಟ್ ಮಗುಗೆ ಬೇಕಾಗ್ಬೋದು. ಸೊ ಪೋಸ್ಟ್ ಡೆಲಿವರಿ ಬ್ಲೀಡಿಂಗ್ ಕೂಡ ಹೆಚ್ಚಾಗ್ಬೋದು. ಇಲ್ಲ ನಾರ್ಮಲ್ ಡೆಲಿವರಿ ಆದಮೇಲೆ ಬ್ಲೀಡಿಂಗ್ ಹೆಚ್ಚಾಗ್ಬೋದು. ಸಿಸೇರಿಯನ್ ಟೈಮ್ನಲ್ಲೂ ಕೂಡ ಬ್ಲೀಡಿಂಗ್ ಹೆಚ್ಚಾಗ್ಬೋದು. ಅದಕ್ಕೆ ಬ್ಲಡ್ ಎಲ್ಲ ನಾವು ರೆಡಿ ಇಟ್ಕೋಬೇಕಾಗತ್ತೆ. ಅದಕ್ಕೆ ಬೇಕಾದಂಥ ಸೂಕ್ತ ಚಿಕಿತ್ಸೆ ಕೂಡ ನಾವು ಆ ಟೈಮ್ನಲ್ಲಿ ಮಾಡಬೇಕಾಗತ್ತೆ. ಸೊ ಇದೆಲ್ಲ ಸಮಸ್ಯೆಗಳಿಂದ ನಾವು ಟ್ವಿನ್ ಪ್ರೆಗ್ನೆನ್ಸಿನ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಇದಲ್ಲದೆ ನಿಮಗೆ ಬೇರೆ ಇನ್ನೇನಾದರೂ ಡೌಟ್ಸ್ ಇತ್ತು ಟ್ವಿನ್ ಪ್ರೆಗ್ನೆನ್ಸೀಸ್ನಲ್ಲಿ ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಮೆಸೇಜ್ ಮಾಡಿ ನಾನು ಅದಕ್ಕೆ ಉತ್ತರಿಸ್ತೀನಿ. ಥ್ಯಾಂಕ್ ಯು.